ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವುಗಳು ಜೀನ್ಸ್ ಪ್ಯಾಂಟನ್ನು ಉಪಯೋಗಿಸ್ತಾ ಇರ್ತೀರಿ ಅಲ್ವಾ? ಅವುಗಳಲ್ಲಿ ಕೆಲವೊಂದು ಈ ರೀತಿ ಉದ್ದ ಜಾಸ್ತಿ ಆಗಿರುತ್ತೋ ಅಥವಾ ಫಿಟ್ಟಿಂಗ್ ಕರೆಕ್ಟಾಗಿ ಇಲ್ಲದೆ ಇರೋದು ಹೀಗೆ ಕೂಡ ಆಗಿಬಿಡುತ್ತೆ ಅಲ್ವಾ? ತಂದು ಬಿಟ್ಟಿರ್ತೀವಿ, ಅಂಗಡಿನಲ್ಲಿ ವಾಪಸ್ ಕೂಡ ತಗೊಳ್ಳೋದಿಲ್ಲ ಕೆಲವೊಂದು ಸಲ. ಅಥವಾ ಮನೆಯಲ್ಲಿರೋ ದೊಡ್ಡ ಅಕ್ಕಂದೋ ಅಣ್ಣಂದೋ ಪ್ಯಾಂಟ್ ನಾವು ಉಪಯೋಗಿಸ್ತಾ ಇರ್ತೀವಿ, ಆಗ ಉದ್ದ ಜಾಸ್ತಿ ಆಯಿತು ಅಂತ ಹೀಗೆ ಮಡಚಿ ಕೂಡ ಬಳಸಿರ್ತೀವಿ ಅಲ್ವಾ? ಆದರೆ ಹೀಗೆ ಮಾಡೋದಕ್ಕಿಂತ ನೀವು ಆ ಪ್ಯಾಂಟಿಗೆ ಒಂದು ಹೊಸ ಲುಕ್ಕನ್ನು ಕೊಡಬಹುದು. ಅದೇ ರೀತಿ ಈ ಪ್ಯಾಂಟ್ ಕೂಡ ಕರೆಕ್ಟಾಗಿರೋ ಸೈಜ್ಗಿಂತ ಉದ್ದ ಇದೆ. ಇದರ ಕೆಳಗಡೆ ಫೋಲ್ಡ್ ಮಾಡಿ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದಾಯಿತು. ಆದರೆ ಇದೆಲ್ಲ ಈಗ ಹಳೆ ಫ್ಯಾಷನ್ ಆಗೋಯ್ತಲ್ವಾ? ಲೇಟೆಸ್ಟಾಗಿ ಟ್ರೆಂಡಿಂಗಲ್ಲಿರುವಂತಹ ಫ್ಯಾಷನ್ಗೆ ತಕ್ಕ ಹಾಗೆ ಈ ಪ್ಯಾಂಟನ್ನು ರೆಡಿ ಮಾಡೋಣ. ಈಗ ನೋಡಿ, ಕರೆಕ್ಟ್ ಅಳತೆ ಫಿಟ್ಟಿಂಗ್ ಆಗಿರುವಂತಹ ಪ್ಯಾಂಟನ್ನು ಇದರ ಮೇಲೆ ಹಾಕಿಬಿಟ್ಟು ನಾವು ಮೆಜರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕರೆಕ್ಟಾಗಿ ಅದನ್ನು ಜೋಡಿಸಿಟ್ಕೊಳ್ಳಿ. ಇದರಿಂದ ಎಷ್ಟು ಉದ್ದ ಆಗಿದೆ, ಏನು ನಾವು ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಲೈಟ್ ಬ್ಲೂ ಕಲರ್ ಪ್ಯಾಂಟು ಉದ್ದ ಇದೆ, ಅದಕ್ಕಿಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರಹ ಅಳತೆ ಮಾಡೋದು ನಿಮಗೆ ಅಷ್ಟು ಪರ್ಫೆಕ್ಟ್ ಅನ್ನಿಸ್ಲಿಲ್ಲ ಅಂದರೆ ನೀವು ಮೆಜರಿಂಗ್ ಟೇಪ್ ಅಥವಾ ಸ್ಕೇಲನ್ನು ಬಳಸಿ ಕೂಡ ಅಳತೆ ಮಾಡ್ಕೋಬಹುದು. ನೋಡಿ, ಅದನ್ನು ಇಲ್ಲಿ ತೋರಿಸ್ತೀನಿ. ಮೊದಲಿಗೆ ಕರೆಕ್ಟಾಗಿರುವಂತಹ ಪ್ಯಾಂಟನ್ನು ಅಳತೆ ಮಾಡ್ಕೋಬೇಕು. ಈ ಸ್ಕೇಲ್ನಿಂದ ನಾನಿಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ಇದು 2 ಸ್ಕೇಲ್ ಅಂದರೆ 24 ಇಂಚ್ ಆಯಿತು ಇಲ್ಲಿಗೆ. ಅದರ ಮೇಲೆ ಮತ್ತೆ 9 ಇಂಚಿದೆ, ಅಲ್ಲಿಗೆ ಟೋಟಲ್ 33 ಇಂಚ್ ಆಯ್ತಲ್ವಾ? ಈಗ ಈ ಪ್ಯಾಂಟನ್ನು ತೆಗೆದುಬಿಟ್ಟು ನಾವು ಯಾವ ಪ್ಯಾಂಟನ್ನು ಆಲ್ಟರೇಷನ್ ಮಾಡಬೇಕಾಗಿದೆ ಅಲ್ವಾ, ಅದರ ಮೇಲೆ ನೀವು ಸ್ಕೇಲ್ನಿಂದ ಅಳತೆ ಮಾಡ್ಕೋಬೇಕು. 33 ಇಂಚಿಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಉದ್ದ ಈಗ ಸಾಕು ನನಗೆ. ಹಾಗಾಗಿ ನಾನಿಲ್ಲಿ ಒಂದು ಪೆನ್ಸಿಲ್ನಿಂದ ಮಾರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ಉದ್ದ ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ನೋಡಿ ಈ ರೀತಿಯಾಗಿ ಪೂರ್ತಿ ಪ್ಯಾಂಟ್ನಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಕಟ್ ಮಾಡೋವಾಗ ಕನ್ಫ್ಯೂಸ್ ಆಗಬಾರ್ದು. ಎಷ್ಟು ಕಟ್ ಮಾಡಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಅಳತೆ ಇಟ್ಕೊಂಡ್ರೆ ಒಳ್ಳೆಯದು. ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಅಂದರೆ ಪ್ಯಾಂಟ್ನ ತಿರುಗಿಸ್ಬಿಟ್ಟು ಮಾರ್ಕ್ ಮಾಡಿ. ನೋಡಿ, ಇದು ಆಲ್ಮೋಸ್ಟ್ 2 ಇಂಚ್ ಇದೆ. 2 ಇಂಚಿನಷ್ಟು ನಾನಿಲ್ಲಿ ಪೂರ್ತಿ ಉದ್ದಕ್ಕೂ ಮಾರ್ಕ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ನೀವೊಂದು ಕತ್ರಿ ತೊಗೊಂಡ್ಬಿಟ್ಟು ನೋಡಿ, ಇಲ್ಲಿ 2 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಾರ್ಕ್ ಮೇಲೇ ಕರೆಕ್ಟಾಗಿ ಕಟ್ ಮಾಡಬೇಕು. 2 ಪದರು ಅಟ್ ಎ ಟೈಮ್ ಸರಿಯಾಗಿ ಕಟ್ ಆಗ್ತಿಲ್ಲ ಅನಿಸಿದರೆ ನೀವು ಒಂದೊಂದನ್ನೇ ಮಾಡ್ತಾ ಹೋಗಬಹುದು. ಹಾಗಾಗಿನೇ ಈ ಪ್ಯಾಂಟ್ ಸುತ್ತಕ್ಕೂ ಅಳತೆ ಮಾಡಿ ಮಾರ್ಕ್ ಮಾಡ್ಕೊಂಡಾಗಿದೆ. ನೋಡಿ, ಈಗ ಪೂರ್ತಿ ಕಟ್ಟಾಯಿತು ಅಲ್ವಾ? ಇದು ಒಂದು ಭಾಗ ಆಯಿತು. ಇದೇ ಅಳತೆಗೆ ನೀವು ಕರೆಕ್ಟಾಗಿ ಇನ್ನೊಂದು ಭಾಗ ಅಂದರೆ ಇನ್ನೊಂದು ಕಾಲಿನ ಭಾಗವನ್ನು ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎಷ್ಟು ಉದ್ದ ನಾವು ಕಟ್ ಮಾಡಿದ್ದೀವಿ ಅಂತ. ಇದನ್ನೇ ಅಳತೆಯಾಗಿಟ್ಕೊಂಡು ಇನ್ನೊಂದನ್ನು ಕಟ್ ಮಾಡಿಬಿಡಬಹುದು. ಅಥವಾ ನಿಮಗದು ಅಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ಅಂದರೆ ಮತ್ತೆ ಸ್ಕೇಲ್ನಿಂದ ಈ ತರಹ ಉದ್ದಕ್ಕೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟು 2 ಇಂಚಿನ ಅಳತೆ ಕೂಡ ಸರಿಯಾಗಿ ನೋಡಿಕೊಂಡು ಅದನ್ನು ಕಟ್ ಮಾಡಿಬಿಡಿ. ಈಗ ನೋಡಿ, ನಾನು 2 ಕಾಲಿನ ಭಾಗವನ್ನು ಕಟ್ ಮಾಡಿ ಆಗಿದೆ. ಈಗ ಇದರ ತಳಭಾಗದಲ್ಲಿ ಈ ತರಹ ನೀವು ಸ್ವಲ್ಪ ಸ್ವಲ್ಪವೇ ಎಳೆಗಳನ್ನು ಬಿಡಿಸ್ಕೋಬೇಕು. ರಿಪ್ಡ್ ಜೀನ್ಸ್ನಲ್ಲಿ ಎಳೆ ಎಳೆ ಬಿದ್ದಿರುತ್ತಲ್ವ, ಆ ತರಹ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಎಳೆಗಳನ್ನು ಬಿಡಿಸ್ಕೋಬಹುದು. ಅಥವಾ ಒಂದು ಕತ್ತರಿಯಿಂದ ನೋಡಿ ನೀವು ಚಿಕ್ಕ ಚಿಕ್ಕದಾಗಿ
ಕತ್ತರಿಸಬಹುದು. ಆಗ ಕೂಡ ಎಳೆಗಳು ಬಿಡಿಸ್ಕೊಳೋದಕ್ಕೆ ಈಸಿ ಆಗುತ್ತೆ. ಇದೇ ತರಹ ನೀವು ಎರಡೂ ಕಾಲಿನ ಭಾಗದಲ್ಲೂ ಬಿಡಿಸ್ಕೋಬೇಕು. ನೋಡಿ, ರಿಪ್ಡ್ ಜೀನ್ಸ್ನಲ್ಲಿ ಇದೇ ರೀತಿ ಇರುತ್ತೆ ಅಲ್ವಾ? ನೀವು ಟೈಲರ್ಗಳ ಹತ್ರ ಏನನ್ನಾದರೂ ಆಲ್ಟ್ರೇಷನ್ ಮಾಡೋದಕ್ಕೆ ತಗೊಂಡು ಹೋದರೆ ತುಂಬಾ ಸಮಯ ತಗೋತಾರೆ, ಹಾಗೇ ದುಡ್ಡು ಕೂಡ ತುಂಬ ಕೇಳ್ತಾರೆ ಅಲ್ವಾ? ಅದರ ಬದಲಿಗೆ ನೋಡಿ, ಮನೆಯಲ್ಲಿ ನೀವೇ ನಿಮ್ಮ ಪ್ಯಾಂಟ್ಗೆ ಒಂದು ಟ್ರೆಂಡಿಂಗ್ ಲುಕ್ಕನ್ನು ಕೊಡಬಹುದು. ಜೀನ್ಸ್ ಪ್ಯಾಂಟ್ಗಳಿಗಂತೂ ನಾವು ಏನು ಮಾಡಿದರೂ ಒಂದು ಫ್ಯಾಷನ್ನೇ ಅಲ್ವಾ? ನೀವು ಕೂಡ ಯಾವುದಾದ್ರೂ ಪ್ಯಾಂಟನ್ನು ಅರೆ ಇದನ್ನು ಯಾರು ಉಪಯೋಗಿಸೋದು ಅಂತ ಎತ್ತಿಟ್ಟಿದ್ರೆ ಈ ಐಡಿಯಾನ ಫಾಲೋ ಮಾಡಿ ಮತ್ತೆ ಆ ಪ್ಯಾಂಟನ್ನು ಬಳಸಬಹುದು. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ, ಇದು ಕರೆಕ್ಟಾಗಿ ಆ್ಯಂಕಲ್ ಲೆಂತ್ಗೆ ಫಿಟ್ ಆಗುತ್ತೆ. ಈ ವಿಡಿಯೋ ನಿಮಗಂತೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಲೈಟ್ ಕಲರ್ ಬಟ್ಟೆಗಳ ಮೇಲೆ ಇಂಕ್ ಅಥವಾ ಮಾರ್ಕರ್ ಹತ್ತಿಬಿಟ್ರೆ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಲ್ವಾ? ನಾವು ದೊಡ್ಡವರು ಏನೋ ಹುಷಾರಾಗಿ ಮೇಂಟೈನ್ ಮಾಡ್ತೀವಿ, ಆದರೆ ಮಕ್ಕಳಿಗೆ ಅಷ್ಟೆಲ್ಲ ಗಮನ ಇರೋದಿಲ್ಲ ಅಲ್ವಾ? ಸ್ಕೂಲಿಗೆ ಹೋದಾಗಾದ್ರೂ ಮಾರ್ಕರ್ ಅಥವಾ ಸ್ಕೆಚ್ ಪೆನ್ನನ್ನು ತಾಗಿಸೇ ಬಿಡ್ತಾರೆ. ಅದರ ಇಂಕ್ ಈ ತರಹ ಲೈಟ್ ಕಲರ್ ಬಟ್ಟೆಗೆ ಹತ್ತಿಬಿಟ್ರೆ ಅದನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ? ಆದರೆ ನಾನಿವತ್ತು ನಿಮಗಿಲ್ಲಿ ತೋರಿಸೋ ಐಡಿಯಾದಿಂದ ನೀವು ಇಂತಹ ಕಲೆಗಳನ್ನು ಬೇಗನೆ ಹೋಗಿಸಬಹುದು. ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ತಗೊಂಡು ನೋಡಿ, ಈ ತರಹ ಬಟ್ಟೆ ಒಳಗಡೆ ಇಡಿ. ಅಂದರೆ ಮೇಲೆ ಇದನ್ನು ಕ್ಲೀನ್ ಮಾಡೋವಾಗ ಇದರ ಬಣ್ಣ ಮತ್ತೆ ಬ್ಯಾಕ್ ಸೈಡ್ ಇರೋ ಬಟ್ಟೆಗೆ ಹತ್ತಬಾರ್ದು ಅಂತ. ಹೀಗೆ ಟಿಶ್ಯೂ ಪೇಪರ್ನ ಇಟ್ಟ ನಂತರ ಎಲ್ಲಿ ಕಲೆ ಆಗಿರುತ್ತಲ್ವಾ ಅದರ ಮೇಲೆ ಒಂದೆರಡು ಹನಿ ಹ್ಯಾಂಡ್ ಸ್ಯಾನಿಟೈಸರ್ನ ಹಾಕಬೇಕು. ಈಗಂತೂ ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ? ಯಾವುದೇ ಬ್ರ್ಯಾಂಡ್ನ ಹ್ಯಾಂಡ್ ಸ್ಯಾನಿಟೈಸರ್ ಉಪಯೋಗಿಸಬಹುದು. ಒಂದೆರಡು ಹನಿ ಹಾಕಿದ ನಂತರ ಒಂದು ಬ್ರಷ್ ತಗೊಂಡು ನೋಡಿ, ಆ ಕಲೆ ಮೇಲೆ ಈ ರೀತಿ ಉಜ್ಜಬೇಕು. ಸಾಮಾನ್ಯವಾಗಿ ಬಟ್ಟೆಗಳ ಮೇಲೆ ಇಂಕ್ನ ಕಲೆ ಬೇಗನೆ ಸ್ಪ್ರೆಡ್ ಆಗಿಬಿಡುತ್ತೆ ಅಲ್ವಾ? ಸ್ವಲ್ಪನೇ ಸ್ಕೆಚ್ ಪೆನ್ ತಾಕಿದ್ರೂ ಸಾಕು, ಬಟ್ಟೆ ಅದನ್ನು ಹೀರ್ಕೊಂಡು ಬಿಡುತ್ತೆ. ಇಂಥ ಕಲೆಗಳಾದಾಗ ನಾವು ರೆಗ್ಯುಲರ್ ಆಗಿ ಬಟ್ಟೆ ತೊಳೆಯೋ ರೀತಿ ತೊಳೆದ್ರೆ ಈ ಕಲೆಗಳು ಅಷ್ಟು ಬೇಗನೆ ಹೋಗೋದಿಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಕಲೆ ಎಲ್ಲಾಗಿರುತ್ತೆ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಸ್ಯಾನಿಟೈಸರ್ ಹಾಕಿ ಬ್ರಷ್ನಿಂದ ಉಜ್ಜೋದ್ರಿಂದ ಯಾವುದೇ ರೀತಿಯ ಇಂಕ್ನ ಕಲೆ ಹೋಗುತ್ತೆ. ಈಗ ನೋಡಿ, ಬ್ರಷ್ನಿಂದ ಉಜ್ಜಿ ಆದ ನಂತರ ಟಿಶ್ಯೂ ಪೇಪರ್ ಇಟ್ಟಿದ್ದೀವಿ ಅಲ್ವಾ, ಅದೇ ಟಿಶ್ಯೂನಿಂದ ಈ ರೀತಿ ಒರೆಸ್ಕೊಂಡ್ಬಿಡಿ. ನಂತರ ಈಗ ಇದನ್ನು ನೀರು ಹಾಕಿ ತೊಳಿಬೇಕು. ನೋಡಿ, ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಈ ತರಹ ಕೈನಲ್ಲಿ ಉಜ್ಜುತ್ತಾ ಹೋಗಿ. ನೋಡ್ತಾ ಇದ್ದೀರಲ್ವಾ, ಇಂಕ್ನ ಕಲೆ ಸ್ವಲ್ಪ ಲೈಟ್ ಆಗಿದೆ. ಈಗ ಈ ಹಂತದಲ್ಲಿ ಇದಕ್ಕೆ ಸೋಪ್ ಹಾಕಿ ತೊಳಿಬೇಕು. ಯಾವುದೇ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ವಾಷಿಂಗ್ ಸೋಪ್ ಅಥವಾ ಸೋಪಿನ ಪೌಡರ್ ಕೂಡ ಹಾಕಬಹುದು. ನೀವಿಲ್ಲಿ ಮತ್ತೆ ಬಟ್ಟೆ ತೊಳೆಯೋ ಬ್ರಷಿಂದ ತಿಕ್ಕಿ ತೊಳಿಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಜಸ್ಟ್ ಕೈಯಿಂದನೇ ತಿಕ್ಕಿದರೆ ಸಾಕಾಗುತ್ತೆ. ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ, ಮಾರ್ಕರ್ನ ಇಂಕ್ ಕಲೆ ಪೂರ್ತಿಯಾಗಿ ಹೋಗಿದೆ. ಈಗಿದನ್ನು ಸೋಪೆಲ್ಲ ಪೂರ್ತಿಯಾಗಿ ಹೋಗೋ ಹಾಗೆ ನೀರಿನಿಂದ ತೊಳೆದ್ಬಿಡಿ. ಆನಂತರ ಇದನ್ನು ಒಣಗಿಸ್ಬಿಡಿ. ನೋಡಿ, ಈಗ ಈ ಜಾಕೆಟ್ ಒಣಗಿದೆ. ಈಗಿಲ್ಲಿ ಗೊತ್ತಾಗ್ತಾ ಇದೆನಾ ನಿಮಗೆ ಕಲೆ ಎಲ್ಲಾಗಿತ್ತು ಅಂತ? ಇಲ್ಲ ಅಲ್ವಾ? ಇದ್ರ ಮೇಲೆ ಒಂದು ಮಾರ್ಕರ್ನ ಕಲೆ ಆಗಿತ್ತು ಅಂತಾನೆ ತಿಳಿಯೋದಿಲ್ಲ, ಅಷ್ಟು ಕ್ಲೀನಾಗಿ ಹೋಗಿದೆ ಅದು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ಮೇಲೆ ಹೀಗೆ ಕಲೆ ಆಗಿದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗೆಯೇ ಇದು ಉಪಯುಕ್ತ ಅನಿಸಿದರೆ ಬೇರೆಯವ್ರ ಜೊತೆಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ. ಧನ್ಯವಾದಗಳು.